ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ರಾಯಲ್ ಸರ್ಕಲ್ BNR ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಅನು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಸ್ಯಾರಿ ಶೇಪ್ವೇರ್ಗಳು, ಕಲಂಕಾರಿ ಬ್ಲೌಸ್ಗಳು ಮತ್ತು ಫ್ಯಾನ್ಸಿ ನೈಟೀಸ್ ದೊರೆಯುತ್ತದೆ. ನೇಕಾರರಿಂದ ನೇರ ಮಾರಾಟ ಮಾಡುತ್ತಿದ್ದು ಪ್ರಾರಂಭೋತ್ಸವದ ಪ್ರಯುಕ್ತ 10% ಡಿಸ್ಕೌಂಟ್ ಸಹ ನೀಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್, BNR ಬಿಲ್ಡಿಂಗ್, ರಾಯಲ್ ಸರ್ಕಲ್, ಅಂಜನೇ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7694939946 ಮತ್ತು 9686062349ಕ್ಕೆ ಸಂಪರ್ಕಿಸುವುದು. ನಮಸ್ಕಾರ. ಇಂದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆಯುವ ಮೂಲ ಉದ್ದೇಶ 2026 ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ನಡೆಯಲಿರುವ ಕರ್ನಾಟಕ ಆಗ್ನೇಯ ಪದವೀಧರರ ಮತಕ್ಷೇತ್ರದ ಏನು ಚುನಾವಣೆ ನಡೆಯಲಿದೆ, ಅದಕ್ಕೆ ನಾನು ಸ್ಪರ್ಧೆಯನ್ನು ಮಾಡಲು ನಿರ್ಧರಿಸುವ ಬಗ್ಗೆ ಈ ರಾಜ್ಯದ ಮತ್ತು ಏನು ನಮ್ಮ 5 ಜಿಲ್ಲೆಗಳ ಮತದಾರರು ಇದ್ದಾರೆ, ಪದವೀಧರರು, ಅವರಿಗೆ ನನ್ನ ಮಾತನ್ನು ಮುಟ್ಟಬೇಕು ಹಾಗೂ ನನ್ನ ಏನು ಉದ್ದೇಶ ಇದೆ ಅವರಿಗೆ ತಲುಪಬೇಕು ಅಂತ ನನ್ನ ಮುಖ್ಯವಾದ ಉದ್ದೇಶವಾಗಿದೆ. ನೋಡಿ, ಇದರಲ್ಲಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ನಾನು ಏಕೆ ನಿರ್ಧರಿಸಿದ್ದೇನೆ ಅನ್ನೋದು ನಿಮಗೆ ಸ್ಪಷ್ಟ ಮಾಡ್ತೇನೆ. ಮೊದಲನೇದಾಗಿ, ಯಾವಾಗ ಈ ಎಲೆಕ್ಷನ್ ಅನೌನ್ಸ್ ಆಯಿತೋ ಅಂದರೆ 2025 ಅಕ್ಟೋಬರ್ನಲ್ಲಿ ಚುನಾವಣೆಗೆ ಯಾರ್ಯಾರು ಅರ್ಹರಿದ್ದಾರೋ, ಅಂದರೆ ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ಸೇರಿಸಿಕೊಳ್ಳೋದಕ್ಕೆ, ಆ ಟೈಮಿನಿಂದ ಹಿಡಿದು ಈಗಲೂ ಸಹ ನಾವು ಅದಕ್ಕೆ ಏನು ಮೆಂಬರ್ಶಿಪ್ಗೆ ಅವಶ್ಯಕತೆ ಇದೆ ಅದರ ಪ್ರಕಾರವಾಗಿ ನಾವು ಎಲ್ಲರಿಗೂ ಈ ಮಾಹಿತಿಯನ್ನು ಕೊಟ್ಟು ಎಲ್ಲ 5 ಜಿಲ್ಲೆಗಳಲ್ಲಿಯೂ ಸಹ, ಅಂದರೆ ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ 5 ಜಿಲ್ಲೆಗಳಲ್ಲಿಯೂ ಸಹ ನಾವು ಕೆಲಸ ಮಾಡಿದ್ವಿ. ಈ ಕ್ಷೇತ್ರದ ಜನರಲ್ಲಿ ಒಂದು ಪ್ರಶ್ನೆ ಬರಬಹುದು, ಏನು MLA ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇವರು ದುಡಿದಿದ್ದಾರೆ, ಮಾನ್ಯ ಸುಧಾಕರ್ ರೆಡ್ಡಿ ಅವ್ರ ಜೊತೆಯಲ್ಲಿದ್ದರು ಅಂತ. ಈಗಲೂ ಸಹ ಚಿಂತಾಮಣಿ ಕ್ಷೇತ್ರದ ರಾಜಕೀಯಕ್ಕೆ ಬಂದಾಗ ನಾವು ಈಗಲೂ ಸಹ ಮಾನ್ಯ ಸಚಿವರ ಜೊತೆಯಲ್ಲೇ ಇದ್ದೇವೆ. ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೀನಿ ಅಂದರೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಿಯೂ ಸಹ ತಳಮಟ್ಟದ ಏನು ಕಾರ್ಯಕರ್ತರಿದ್ದಾರೆ ಅವರಿಗೆ ಒಂದು ಕೇಳುವ ಪದ್ಧತಿನೇ ಇಲ್ಲ ಅಂತ ಕಾಣಿಸುತ್ತೆ. ಅಕ್ಟೋಬರ್ನಲ್ಲಿ ಮೆಂಬರ್ಶಿಪ್ ಯಾವಾಗ ಸ್ಟಾರ್ಟ್ ಆಯಿತೋ ಆವಾಗಲೂ ಸಹ ಯಾರೂ ಸಹ ಕರೆದು ನೀವು ಮೆಂಬರ್ಶಿಪ್ಪನ್ನು ಮಾಡಿಸಿ ಅಂತ ಯಾರೂ ಸಹ ಹೇಳಿಲ್ಲ. ಅಂದರೆ ನನಗೊಬ್ಬನಿಗೆ ಮಾತ್ರ ಅಲ್ಲ, ಸಾಮಾನ್ಯ ಕಾರ್ಯಕರ್ತನಿಗೆ ಆ ವಿಚಾರ ನಾನು ಹೇಳ್ತಾ ಇರೋದು. ಅದಾದ ನಂತರ ನಾವು ಎಲ್ಲ ಕಡೆ ಹೋಗಿ ಮೆಂಬರ್ಶಿಪ್ಪನ್ನು ಮಾಡಿ ಈ ವಿಷಯವನ್ನು ಮಾನ್ಯ ಸಚಿವರಿಗೆ ಮುಟ್ಸೋಣ ಅಂತ ಇನ್ನೂ ಹೇಳಿಕೊಂಡು ನಾವೆಲ್ಲ ಫೈಲೆಲ್ಲ ರೆಡಿ ಮಾಡ್ಕೊಂಡು ಯಾವ್ಯಾವ ತಾಲೂಕಿನಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ನಾವು ಮತದಾರರನ್ನು ಸೇರಿಸಿದ್ದೀವಿ ಅಂತ ಒಂದು ಎಲ್ಲ ಫೈಲ್ ರೆಡಿ ಮಾಡ್ತಾ ಇದ್ದೀವಿ. ಅದೇ ಸಮಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ದಿಲ್ಲಿಯಿಂದ ಒಬ್ಬರಿಗೆ ನಾವು ಆಯ್ಕೆ ಮಾಡಿದ್ದೀವಿ ಅಂತ ಘೋಷಣೆ ಮಾಡ್ತಾರೆ. ಸೊ ಹಾಗಾಗಿ ತಳಮಟ್ಟದಲ್ಲಿರುವ ಒಬ್ಬ ವ್ಯಕ್ತಿಗೆ, ಒಬ್ಬ ಕ್ಯಾಡರ್ಗೆ ಕೇಳಿ ಮತ್ತೆ ಯಾರಿಗೆ ಅಂದರೆ ಅವರು ನಮಗೆ ಒಂದು ಆಪ್ಷನ್ ಕೊಡ್ಬೋದಾಗಿತ್ತು ಎಲ್ಲರಿಗೂ. ಏನಂದರೆ, ನೀವು ಒಂದು ಅರ್ಜಿ ಹಾಕಿ, ಯಾರ್ಯಾರು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀರೋ ನೀವು ಒಂದು ಅರ್ಜಿ ಹಾಕಿ ಅಂತ ಹೇಳ್ಬೋದಾಗಿತ್ತು. ಪಕ್ಷದಲ್ಲಿ ಸೀಟ್ ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ. ಆದರೆ ಯಾರೂ ಸಹ ಆ ಪದ್ಧತಿನೇ ಅವರು ಫಾಲೋ ಮಾಡಿದ್ರು. ಹಾಗಾಗಿ ಜನಸಾಮಾನ್ಯರ ಮುಂದೆ ಹೋಗಿ ನಮ್ಮ ಬೇಡಿಕೆಯನ್ನು ಇಟ್ಟು ಯಾವ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬಹುದು ಹಾಗೂ ತಾವು ನೋಡಬಹುದು, ಸುಮಾರು ವರ್ಷಗಳಿಂದ ಈ ಒಂದು ಸೀಟಿಗೆ ಕರ್ನಾಟಕ ಸೌತ್ ಈಸ್ಟ್ ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ಆಯ್ಕೆಯಾಗಿ ಹೋಗಿರೋರು ಯಾವುದೇ ರೀತಿಯಾದ ಮೂಲಭೂತ ಸೌಕರ್ಯಗಳ ಬಗ್ಗೆ, ಅಂದರೆ ಕಾಲೇಜುಗಳಲ್ಲಿ, ಸ್ಕೂಲುಗಳಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಅವರು ಧ್ವನಿ ಎತ್ತಿರೋದು ನಾನು ನೋಡಿರೋದು ಕಡಿಮೆ. ತಾವು ಪತ್ರಿಕಾ ಮಾಧ್ಯಮದವರು ಅದನ್ನು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ. ಸೊ ಹೀಗಾಗಿ ಈ ಒಂದು ಅವಕಾಶ ಇದೆ. ನಾನು ಒಂದು ಬಡ ಕುಟುಂಬದಿಂದ ಬಂದಿದ್ದೀನಿ, ಕಷ್ಟಪಟ್ಟು ಈ ಒಂದು ಸ್ಥಾನಕ್ಕೆ ಬಂದಿದ್ದೀನಿ. ನಾನು ವಕೀಲರ ವೃತ್ತಿಯನ್ನು ಮಾಡುತ್ತಿದ್ದೇನೆ. ಹಾಗಾಗಿ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು, ಜನಸಾಮಾನ್ಯರ ಮೇಲೆ ನಂಬಿಕೆ ಇಟ್ಟು
ಇವತ್ತು ನಾನು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಈ ವಿಚಾರ ಜನರಿಗೆ ಮುಟ್ಲಿ ಅಂತ ಇವತ್ತು ನಾನು ಪತ್ರಿಕಾ ಮಾಧ್ಯಮದವರಿಗೆ ಕರೆದು ನಾನು ಪತ್ರಿಕಾಗೋಷ್ಠಿಯನ್ನು ನೀಡುತ್ತಿದ್ದೇನೆ. ಹಾಗೆ ತಾವು ರಾಜ್ಯ ಮತ್ತು ರಾಷ್ಟ್ರದ ರಾಜಕಾರಣವನ್ನು ಇವತ್ತೇನು ರಿಸಲ್ಟ್ಗಳು ಬಂದಿದೆ ಅದರಲ್ಲಿ ನೋಡಿದಾಗ ತಮಿಳುನಾಡಿನಲ್ಲಿ ಏನಾಗಿದೆ ತಾವು ನೋಡಿದ್ದೀರಾ. ಅದೇ ರೀತಿ ಬೇರೆ ಬೇರೆ ಕಡೆ ಎಲೆಕ್ಷನ್ಸ್ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ಜನ ಅವರ ಒಂದು ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋದು ಎಲ್ಲರೂ ಗಮನಿಸಿದ್ದಾರೆ. ಹಾಗಾಗಿ ನನ್ನ ಒಂದು ನಂಬಿಕೆ ಜನಸಾಮಾನ್ಯರ ಮೇಲೆ ಇರೋದ್ರಿಂದ ನಾನು ಅವರ ಪರವಾಗಿ ಕೆಲಸ ಮಾಡುವ ಒಂದು ನಿಟ್ಟಿನಲ್ಲಿ ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ಜನರಲ್ಲಿ ನಾನು ನನಗೆ ಎಲ್ಲ ರೀತಿಯಾದ ಸಹಾಯವನ್ನು ನೀಡಬೇಕು ಅಂತ ಹೇಳುವ ಮೂಲಕ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡುತ್ತಿದ್ದೇನೆ ಅಂತ ಹೇಳುತ್ತಿದ್ದೇನೆ. ಈ ಎಲೆಕ್ಷನ್ ವಿಚಾರಕ್ಕೆ ಬಂದಾಗ ಪಾರ್ಟಿ ಹೆಸರಿರುತ್ತೆ ಅಷ್ಟೇ, ಗುರುತಿರಲ್ಲ. ಆದರೆ ನಾನು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸೀಟ್ ಆಲ್ರೆಡಿ ಬೇರೆಯವರಿಗೆ ಕೊಟ್ಟಿರೋದ್ರಿಂದ ನಾನು ಸ್ವತಂತ್ರವಾಗಿ ಅಭ್ಯರ್ಥಿಯಾಗಿ ನಾನು ಕಣದಲ್ಲಿ ಅರ್ಜಿ ಸಲ್ಲಿಸೋಣ. ಫಸ್ಟ್ ನಾವು ಲೋಕಲ್ ಮಟ್ಟದಲ್ಲಿರೋದ್ರಿಂದ ನಾವು ನಮ್ಮ ಶಾಸಕರಿಗೆ ಹಾಗೂ ನಮ್ಮ ಮಾನ್ಯ ಸಚಿವರಿಗೆ ಈ ವಿಷಯವನ್ನು ಹೇಳುವ ಮುನ್ನವೇ ಇನ್ನೂ ಮೆಂಬರ್ಶಿಪ್ಗೆ ಜನವರಿ 31 ವರೆಗೂ ಡೇಟ್ ಕೊಟ್ಟಿದ್ರು. ಇನ್ನೂ ಆಲ್ರೆಡಿ ಮೆಂಬರ್ಶಿಪ್ ನಡೀತಾ ಇದೆ. ಆದರೆ ಮೊದಲನೇ ಹಂತದ ಸೇರ್ಪಡೆಗೆ ಜನವರಿ 31 ಲಾಸ್ಟ್ ಡೇಟ್ ಕೊಟ್ಟಿದ್ರು. ಅಂದರೆ ಎಲೆಕ್ಷನ್ ಪಟ್ಟಿ ಬಿಡುಗಡೆ ಮಾಡೋದಕ್ಕೆ ವೋಟರ್ ಲಿಸ್ಟ್ ಅದು ಬಿಡುಗಡೆ ಆಗಲಿ, ಎಲ್ಲ ನಾವು ವೋಟರ್ ಲಿಸ್ಟ್ ಎಲ್ಲ ಎತ್ಕೊಂಡು ಹೋಗಿ ಅವ್ರ ಮುಂದೆ ಇಡೋಣ ಅಂತ ನಾವು ಇನ್ನೂ ವಿಚಾರ ಮಾಡ್ಕೊಳ್ತಾನೆ ಇದ್ವಿ. ಅದೇ ಆ ಟೈಮಲ್ಲೇ ಎಲೆಕ್ಷನ್ಗೆ ಬೇರೆ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಈಗ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ನಾವು ಅವ್ರ ಹತ್ರ ಹೋಗಿ ಬೇಡಿಕೆ ಇಟ್ಟರು ಅದು ಸರಿ ಇರಲ್ಲ ಅಂತ ನಾನು ಅವ್ರ ಹತ್ರ ಹೋಗಿ ಬೇಡಿಕೆ ಇಟ್ಟಿಲ್ಲ. ಸುಮಾರು ಅಕ್ಟೋಬರ್ 31, 2025ರಿಂದನೇ ನಾವು ಕಷ್ಟಪಟ್ಕೊಂಡು ಬರ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಮತ ಕೊಡಬೇಡಿ ಅಂತ ಹೇಳೋದಕ್ಕೂ ಇದೇ ಕಾರಣ. ಏನಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ತಳಮಟ್ಟದ ಒಂದು ಏನು ಕ್ಯಾಡರ್ ಅಂತ ಇರ್ತಾರೆ, ತಳಮಟ್ಟದಲ್ಲಿ ಕೆಲಸ ಮಾಡೋರಿರ್ತಾರೆ, ಅವರಿಗೆ ಯಾವುದೇ ರೀತಿಯಾದ ಬೆಲೆ ಇಲ್ಲ. ಅಂದ್ರೆ ಕೇಳೋ ಪದ್ಧತಿನೇ ಇಲ್ಲ. ಹೈಕಮಾಂಡ್ ಮೇಲೆಯಿಂದ ಏನು ಅವ್ರು ಆರ್ಡರ್ ನೀಡ್ತಾರೆ ಅದನ್ನ ನಾವು ಫಾಲೋ ಮಾಡಬೇಕು. ಆರ್ಡರ್ ನೀಡಲಿ, ನಾವು ಎಲ್ಲ ಬೇಡ ಅಂತ ಹೇಳಲ್ಲ. ಎಲ್ಲ ಪಕ್ಷದಲ್ಲಿ ಆ ಒಂದು ನಡ್ಕೊಂಡು ಬಂದಿದೆ. ಆದರೆ ಕೆಳಮಟ್ಟದಲ್ಲಿ ಅವರು ನಮ್ಮ ಹತ್ರ ಒಪಿನಿಯನ್ ಆದ್ರೂ ತಗೋಬೇಕಲ್ಲ. ಆ ಒಂದು ಅಭ್ಯಾಸನೇ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂತ ನಾನು ಅದಕ್ಕೆ ವಿರೋಧ ಮಾಡಿ ನಾನು ಈ ಎಲೆಕ್ಷನ್ ಅಲ್ಲಿ ನಾನು ಬರೀ ದಾವಣಗೆರೆ ವಿಚಾರಕ್ಕೆ ಒಂದೇ ಅಲ್ಲ, ಎಲ್ಲೇ ಆಗಲಿ ಏನು ನಾವು ತಳಮಟ್ಟದ ಈಗ ತಾವು ನೋಡಬಹುದು ಬೇರೆ ಬೇರೆ ಪಕ್ಷಗಳಲ್ಲಿ ಹೇಗೆ ಆಯ್ಕೆ ಮಾಡ್ತಾರೆ ಅಂತ. ಈ ಒಂದು ಪದ್ಧತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಸುಮಾರು ಅಕ್ಟೋಬರ್ 31, 2025ರಿಂದನೇ ನಾವು ಕಷ್ಟಪಟ್ಕೊಂಡು ಬರ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಮತ ಕೊಡಬೇಡಿ ಅಂತ ಹೇಳೋದಕ್ಕೂ ಇದೇ ಕಾರಣ. ಏನಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ತಳಮಟ್ಟದ ಒಂದು ಏನು ಕ್ಯಾಡರ್ ಅಂತ ಇರ್ತಾರೆ, ತಳಮಟ್ಟದಲ್ಲಿ ಕೆಲಸ ಮಾಡೋರಿರ್ತಾರೆ, ಅವರಿಗೆ ಯಾವುದೇ ರೀತಿಯಾದ ಬೆಲೆ ಇಲ್ಲ. ಅಂದ್ರೆ ಕೇಳೋ ಪದ್ಧತಿನೇ ಇಲ್ಲ. ಹೈಕಮಾಂಡ್ ಮೇಲೆಯಿಂದ ಏನು ಅವ್ರು ಆರ್ಡರ್ ನೀಡ್ತಾರೆ ಅದನ್ನ ನಾವು ಫಾಲೋ ಮಾಡಬೇಕು. ಆರ್ಡರ್ ನೀಡಲಿ, ನಾವು ಎಲ್ಲ ಬೇಡ ಅಂತ ಹೇಳಲ್ಲ. ಎಲ್ಲ ಪಕ್ಷದಲ್ಲಿ ಆ ಒಂದು ನಡ್ಕೊಂಡು ಬಂದಿದೆ. ಆದರೆ ಕೆಳಮಟ್ಟದಲ್ಲಿ ಅವರು ನಮ್ಮ ಹತ್ರ ಒಪಿನಿಯನ್ ಆದ್ರೂ ತಗೋಬೇಕಲ್ಲ. ಆ ಒಂದು ಅಭ್ಯಾಸನೇ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂತ ನಾನು ಅದಕ್ಕೆ ವಿರೋಧ ಮಾಡಿ ನಾನು ಈ ಎಲೆಕ್ಷನ್ ಅಲ್ಲಿ ನಾನು ಬರೀ ದಾವಣಗೆರೆ ವಿಚಾರಕ್ಕೆ ಒಂದೇ ಅಲ್ಲ, ಎಲ್ಲೇ ಆಗಲಿ ಏನು ನಾವು ತಳಮಟ್ಟದ ಈಗ ತಾವು ನೋಡಬಹುದು ಬೇರೆ ಬೇರೆ ಪಕ್ಷಗಳಲ್ಲಿ ಹೇಗೆ ಆಯ್ಕೆ ಮಾಡ್ತಾರೆ ಅಂತ. ಈ ಒಂದು ಪದ್ಧತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ರಾಜಕೀಯಕ್ಕೆ ಸಂಬಂಧಿಸಿದಂತೆ ನಾವು ಅವ್ರ ಜೊತೆಯಲ್ಲಿದ್ದೀವಿ, ಅವ್ರ ಜೊತೆಯಲ್ಲೇ ಇರ್ತೀವಿ. ಆದರೆ ಈ ಒಂದು ವಿಚಾರಕ್ಕೆ ನಾನು ಪಕ್ಷಾತೀತವಾಗಿ ಏನು ಸ್ವತಂತ್ರವಾಗಿ ಅಭ್ಯರ್ಥಿಯಾಗಲು ಹೊರಟಿದ್ದೀನಿ. ಅದರಲ್ಲಿ ನಾನು ಯಾರು ಹೇಳಿದ್ರು ವಾಪಸ್ ಏನಾದರೂ ಸಚಿವ ಇಲ್ಲ. ತಮಗೂ ಗೊತ್ತು ಮತ್ತೆ ಎಲ್ಲರಿಗೂ ಗೊತ್ತಿದೆ. ನಾವು ಎಲೆಕ್ಷನ್ ಅಲ್ಲಿ ಅವರಿಗೆ ಬೇಷರತ್ತಾಗಿ ಬೆಂಬಲ ಕೊಟ್ಟಿದ್ದು. ನಾವು ಎಲೆಕ್ಷನ್ ಆದ್ಮೇಲೆ ಯಾವತ್ತೂ ಸಹ ಹೋಗಿ ಅವ್ರು ಯಾವುದೇ ಒಂದು ಹುದ್ದೆ ಬಗ್ಗೆ ಆಗಲಿ ಇನ್ನೊಂದಾಗಲಿ ಅವ್ರ ಹತ್ರ ನಾವು ಷರತ್ತಿಟ್ಟಿಲ್ಲ. ನಮ್ಮ ಮತ್ತು ಅವರ ಒಂದು ನಂಬಿಕೆ ಸ್ನೇಹ ಇದೇ ತರ ಇರಲಿ ಅಂತ ಹೇಳ್ತಾರೆ. ಯಾವತ್ತೂ ಹೋಗಿ ಅವ್ರ ಹತ್ರ ಹುದ್ದೆಗೆ ಯಾವುದೇ ಬೇಡಿಕೆ ಇಟ್ಟಿಲ್ಲ. ಅವ್ರೀಗ ಹುದ್ದೆ ಕೊಡಕ್ಕೆ ರೆಡಿ ಇದ್ರು ನಾವು ಈಗ ಸದ್ಯಕ್ಕೆ, ಯಾಕಂದ್ರೆ ನಾವು ಒಂದು ಜನರ ಒಂದು ಅದಾಲತಲ್ಲಿ ಹೋಗಕ್ಕೆ ನಾನು ರೆಡಿ ಇದ್ದೀವಿ. ಸೊ ಹಾಗಾಗಿ ನಾನು ಹಿಂದೆ ತಗೊಂಡ್ರೆ ನನ್ನ ರಾಜಕೀಯ ಭವಿಷ್ಯ ಸರಿ ಇರಲ್ಲ. ಮತ್ತೆ ಜನರು ಏನು ನಂಬಿಕೆಯನ್ನ ಇಟ್ಟಿದ್ದಾರೆ ಅದನ್ನು ನಾನು ಕಳ್ಕೊಳ್ತೀನಿ ಅಂತ ನನ್ನ ನಂಬಿಕೆ. ಈಗ ಸದ್ಯಕ್ಕೆ ಒಂದು ಜನ ಅದರಲ್ಲಿ ಎನ್ರೋಲ್ಮೆಂಟ್ ಮಾಡಿಸಿದ್ದಾರೆ, ಅಂದರೆ ಅಷ್ಟು ಮತದಾರರು ಇದ್ದಾರೆ. ಇನ್ನು ಎಲೆಕ್ಷನ್ ಡಿಕ್ಲೇರ್ ಆಗಿ 10 ದಿನ ಮುಂಚೆವರೆಗೂ ನಾವು ಸೇರಿಸಬಹುದು. ಇನ್ನೊಂದು 10,000 ಜನ ಜಾಸ್ತಿ ಆಗ್ಬೋದು ಅಂತ. ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರದ ಒಂದು ಚುನಾವಣೆಯ ಪ್ರಕ್ರಿಯೆ ಯಾವತ್ತಿಂದ ಪ್ರಾರಂಭವಾಗ್ಬೋದು?
ಅಕ್ಟೋಬರ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಸರ್. ಈ ವರ್ಷದ ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನನ್ನ ಹತ್ರನೂ ತುಂಬಾ ಕಡಿಮೆ ಸಮಯ ಇರೋದ್ರಿಂದ 5 ಜಿಲ್ಲೆಗಳಲ್ಲಿ ನಾನು ಹೋಗ್ಬೇಕು, ಮತ ಕೇಳಬೇಕು, ಎಲ್ಲರಿಗೂ ಸಂಪರ್ಕ ಮಾಡಬೇಕು, ಎಲ್ಲ ಕಡೆ ಈ ತರ ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕಂತ ನಾನು ಇದೇ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಮ್ಮ ತಾಲೂಕಿನಿಂದ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನಾನು ಪತ್ರಿಕಾಗೋಷ್ಠಿ ಅರ್ಹ ನಾನು ಹೋಗಿ ಅವರಿಗೆ ಮೆಂಬರ್ಶಿಪ್ ಮಾಡಕ್ಕೆ ಹೇಳಿದಾಗ ಸುಮಾರು ಜನರಿಗೆ ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ಈ ತರ ಮತ್ತೆ ಹೊಸದಾಗಿ ನಾವು ಎನ್ರೋಲ್ಮೆಂಟ್ ಅನ್ನೋದು ಅಂದ್ರೆ ಪ್ರತಿ 6 ವರ್ಷಕ್ಕೆ ಒಮ್ಮೆ ನಾವು ಅಪ್ಲಿಕೇಶನ್ ಕೊಡ್ಬೇಕನ್ನೋ ವಿಚಾರ ಸುಮಾರು ಜನರಿಗೆ ಗೊತ್ತಿರಲಿಲ್ಲ. ಮತ್ತೆ ಅವರು ನನಗೆ ಕೇಳಿದ್ದು ನೀವೇನಾದ್ರೂ ಕಂಟೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ಹಾಗಾಗಿ ಆ ಸಮಯದಲ್ಲಿ ಜನಸಾಮಾನ್ಯರಿಗೆ ನಾನು ಮಾತು ಕೊಟ್ಟಿದ್ದೀನಿ, ಹೌದು ನಾನು ಕಂಟೆಸ್ಟ್ ಮಾಡ್ತೀನಿ ಈ ಸತಿ ಅಂತ. ಆಮೇಲೆ ನಿಮಗೆ ಸರ್ ನಾನು ಫಸ್ಟಿಂದಾನು ನೋಡಿ ಈ ಒಂದು ಏನು ಪದವೀಧರರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸುಮಾರು 7 ಸೀಟುಗಳು ನಾವು MLCಗಳು ಆಗ್ತಾರೆ ರಾಜ್ಯದಲ್ಲಿ. ಸೊ ಇದರಲ್ಲಿ ಪದವೀಧರರು ಮಾತ್ರ ಮತಗಳನ್ನು ನೀಡುತ್ತಾರೆ. ಹಾಗೂ ಇದರಲ್ಲಿ ಆಯ್ಕೆ ಆದವರು ಸಾಮಾನ್ಯ ಸ್ಪಷ್ಟವಾಗಿ ಏನು ಪರ್ಟಿಕ್ಯುಲರ್ ಆಗಿ ಕಾಲೇಜಿಗೆ ಸಂಬಂಧಿಸಿದಂತೆ ಮತ್ತೆ ಎಜುಕೇಷನ್ಗೆ ಸಂಬಂಧಿಸಿದಂತೆ ಮತ್ತೆ ಆ ಕಾಲೇಜಿನಲ್ಲಿ ಪದವೀಧರರು ಆಚೆ ಹೋಗಿ ಅವರು ಏನು ಬೇಡಿಕೆಗಳಿದೆ, ಏನು ಸಮಸ್ಯೆಗಳನ್ನು ಅವರು ಎದುರಿಸುತ್ತಿದ್ದಾರೆ ಅದರ ಬಗ್ಗೆ ನಾವು ನಮ್ಮ ಧ್ವನಿಯನ್ನು ಎತ್ತಬಹುದು. ಸಂವಿಧಾನದಲ್ಲಿ ನನಗೆ ಒಂದು ಅವಕಾಶ ಇದೆ, ಜನರಿಗೆ ನಾನು ಹೋಗಿ ಸೇವಕನಾಗಿ ಕೆಲಸ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಇದರಲ್ಲಿ ನಾನು ನೀವು ಸ್ವಪ್ರೇರಣೆಯಿಂದ ಇದರಲ್ಲಿ ಹೌದು. ಸ್ಪರ್ಧಿಸಬೇಕಂತ ಆಕಾಂಕ್ಷೆ ಹೊಂದಿದ್ದೀರಿ. ಹೌದು ಸರ್. ನೋಡಿ,